ಜೈನ ಧರ್ಮೀಯರು ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆರಂಭವಾಗಿರುವ ಹಕ್ಕೊತ್ತಾಯ ಸಮಾವೇಶಕ್ಕೆ ಆಗಮಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜನಸ್ತೋಮವನ್ನು ಉದ್ದೇಶಿಸಿ ಮಾತನಾಡಿ, ನಾನು ನಿಮ್ಮ ಜೊತೆ ಇದ್ದೇನೆ, ಚಿಂತೆ ಮಾಡಬೇಡಿ. ಈ ವಿಷಯವನ್ನು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಬಗ್ಗೆ ಸಂಪುಟದಲ್ಲಿ ವಿಚಾರ ಮಂಡಿಸುತ್ತೇನೆ. ಈ ಬೇಡಿಕೆ ಈಡೇರಿಸಿ ತೀರುತ್ತೇನೆ ಎಂದು ನೆರೆದಿದ್ದ ಜೈನ ಸಮುದಾಯಕ್ಕೆ ಅಭಯ ನೀಡಿದರು. ಇಂದು ಬೆಳಗಾವಿಯ ಬಸ್ತಿವಾಡದಲ್ಲಿ ನಡೆದ ಕರ್ನಾಟಕ ಸಮಸ್ತ ಜೈನ ಸಮಾಜ ಒಕ್ಕೂಟದ ನೇತೃತ್ವದಲ್ಲಿ ಹಾಗೂ ರಾಷ್ಟ್ರಸಂತ ಆಚಾರ್ಯ ಗುಣಧರ ನಂದಿ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಸಮಸ್ತ ಭಟ್ಟಾರಕರ ನೇತೃತ್ವದಲ್ಲಿ ನಡೆದ ಜೈನ ಸಮಾಜದ ಅಭಿವೃದ್ಧಿಗಾಗಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನಡೆದ ಜೈನ ಹಕ್ಕೊತ್ತಾಯ ಹೋರಾಟದ ಜೈನ ಸಮಾವೇಶದಲ್ಲಿ ಮಾತನಾಡಿದರು. ಜೈನ ಸಮುದಾಯದ ಭಕ್ತಿ ಭಾವನೆ ಬೇಡಿಕೆಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಬೇಡಿಕೆ ಈಡೇರಿಸಲು ಸಿದ್ಧನಿದ್ದೇನೆ. ಈ ಸಂಬಂಧ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ ಹಾಗೂ ಡಿ ಸುಧಾಕರ್ ಸಹ ಸಂಪುಟದಲ್ಲಿ ಹೋರಾಟ ನಡೆಸಿದ್ದಾರೆ ಎಂದು ಅವರು, ನಿಮ್ಮ ಜೊತೆ ನಾನಿದ್ದೇನೆ, ಬರೆದಿಟ್ಟುಕೊಳ್ಳಿ. ನಿಮ್ಮ ಸಂಬಂಧ ಭಕ್ತಿಭಾವದ ಆಗಿದ್ದು ನೆಮ್ಮದಿ, ಶಾಂತಿ, ಸಮಾಧಾನಕ್ಕೆ ನಮ್ಮ ಮಕ್ಕಳು ಬೆಳೆಯುವಂತಾಗಲಿ, ಕುಟುಂಬಕ್ಕೆ ಒಳ್ಳೆಯದಾಗಲಿ ಎಂದರು. ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ನಾನು ಇಲ್ಲೇ ಅನೌನ್ಸ್ ಮಾಡೋಷ್ಟು ಶಕ್ತಿ ನನಗಿರಬಹುದು. ಆದರೂ ನಾನು ಸತೀಶ್ ಅವರು, ಲಕ್ಷ್ಮಿಯವರು, ಸುಧಾಕರ್ ಅವರು ನಿಮ್ಮೆಲ್ಲರ ಪರವಾಗಿ ಸಂಪುಟದಲ್ಲಿ ಇದನ್ನು ಇಟ್ಟು ಮುಖ್ಯಮಂತ್ರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಿಮ್ಮ ಭಾವನೆ, ನಿಮ್ಮ ಭಕ್ತಿ, ನಿಮ್ಮ ಬೇಡಿಕೆ ಏನಿದೆ ಅಂತ ಗಮನದಲ್ಲಿ ಇಟ್ಕೊಂಡು ನಿಮಗೆ ಸ್ಪಂದಿಸಲಿಕ್ಕೆ ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ವಿಧಾನಸೌಧದಲ್ಲಿ ನಮ್ಮ ಲಕ್ಷ್ಮಣ್ ಸವದಿಯವರು ಬಂದು ನನಗೆ ಕರೆದರು, ಬನ್ನಿ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕಾಗ್ತದೆ, ನಾನು ತಿಳಿಸ್ತೀನಿ ಒಂದು 5 ನಿಮಿಷ ಅಂತ ಅವರು ಕೂಡ ನನಗೆ ತಿಳಿಸಿದ್ರು. ಆದರೆ ನಾನು ಸತೀಶಣ್ಣ, ಲಕ್ಷ್ಮಿ ಎಲ್ಲೋ ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದು. ಮಹಾತ್ಮ ಗಾಂಧೀಜಿಯವರು ಏನು ಅಹಿಂಸೆಗೆ ಒಂದು ದೊಡ್ಡ ಹೆಸರನ್ನು ಪಡೆದ್ರು, ಅವರು ಈ ಬೆಳಗಾವಿಗೆ ಬಂದು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು 100 ವರ್ಷ ಆಗಿದೆ, 1924ರಲ್ಲಿ. ಈ ವರ್ಷ ಅದೇ ಒಂದು ಸಂಭ್ರಮವನ್ನು ನಾವು ಆಚರಣೆ ಮಾಡಬೇಕು ಅಂತೇಳಿ ಕೆಲವು ಜಾಗಗಳಿಗೆಲ್ಲ ನಾವು ಭೇಟಿಯನ್ನು ಕೊಟ್ಕೊಂಡು ನಾವು ಬರ್ತಾ ಇದ್ದೆವು. ಸೊ ಹಂಗೆ ಇವತ್ತು ಆ ಒಂದು ಭವ್ಯವಾದಂಥ ಸಂದರ್ಭದಲ್ಲಿ ತಾವು ಕೂಡ ಎಲ್ಲ ಕೂಡ ಪಾತ್ರರಾಗಬೇಕು, ಇತಿಹಾಸದ ಘಟ್ಟಕ್ಕೆ ತಾವು ಕೂಡ ಸೇರಬೇಕು ಅಂಥೇಳಿ ನಾನು ತಮ್ಮಲ್ಲೂ ಕೂಡ ನಾನು ಮನವಿಯನ್ನು ಮಾಡಿಕೊಂಡು, ಚಿಂತೆ ಮಾಡೋದು ಬೇಡ, ಸುಧಾಕರ್ಗರ್ಗೂ ಕಿವಿಲಿ ಹೇಳಿದ್ದೀನಿ, ಸ್ವಾಮೀಜಿಯವ್ರಿಗೂ ಕಿವಿಲಿ ಹೇಳಿದ್ದೀನಿ, ನಿಮ್ಮ ಜೊತೆ ಈ ಸರ್ಕಾರ ಡಿ ಕೆ ಶಿವಕುಮಾರ್ ಇದ್ದಾನೆ ಅನ್ನೋದನ್ನು ನೀವು ಬರದಲ್ಲಿ ಇಟ್ಕೊಂಡಿರಿ. ವರದಿ ಚಿರಂಜೀವಿ ಸುಪ್ರೀತ್.